ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಫಸ್ಟ್ ಇಯರ್ ಬಿಕಾಮ್ಗೆ ಸಂಬಂಧಪಟ್ಟಿದಿರುತ್ತೆ. ನೀವು ಕರ್ನಾಟಕ ಯೂನಿವರ್ಸಿಟಿ ಅಂಡರಲ್ಲಿ ಫಸ್ಟ್ ಇಯರ್ ಬಿಕಾಮ್ನ ತೊಗೊಂಡಿದ್ರೆ ಅಥವಾ ನೀವು ಫಸ್ಟ್ ಇಯರ್ ಬಿಕಾಮ್ನ ಸ್ಟಡಿ ಮಾಡ್ತಾ ಇದ್ದರೆ ನಿಮಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ ಫಸ್ಟ್ ಸೆಮಿಸ್ಟರಲ್ಲಿ ಏನೇನು ಸಿಲೆಬಸ್ ಇದೆ ಅಂತ ನೋಡ್ತೀವಿ. ಅದ್ರ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅಂತ ಹೇಳಿ ನೋಡೋಣ. ಆ್ಯಂಡ್ ಸ್ಕೋರ್ ಹೇಗೆ ಮಾಡಬೇಕು, ಯಾವ ಥರ ಓದಬೇಕು ಅನ್ನೋದನ್ನು ಕೂಡ ನೋಡೋಣ. ಅದು ಅಲ್ಲದೆ ನಿಮಗೆ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ಗಳೇನಾದರೂ ಬೇಕು ಅಂತ ಇದ್ದರೆ ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ನಾನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಅದ್ರ ಥ್ರೂ ನೀವು ಆ ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರ ಸೊಲ್ಯೂಷನ್ಸ್ಗಳು ಬೇಕು ಅಂತ ಅಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಾನು ಮುಂದೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋದ ಹಾಗೆ ನಿಮಗೆ ಆ ವಿಡಿಯೋಗಳು ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಸಿಲೆಬಸ್ ಏನಿದೆ ಅಂತ ಹೇಳಿ ನೋಡೋಣ. ಫಸ್ಟ್ ಸೆಮಿಸ್ಟರಲ್ಲಿ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಪಾರ್ಟ್ 1 ಬಗ್ಗೆ ಸ್ಟಡಿ ಮಾಡ್ತೀರಿ, ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಸ್ಟಡಿ ಮಾಡ್ತೀರಿ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಅಕೌಂಟಿಂಗ್ ಇಂದ ನಿಮಗೆ ಬಿಕಾಮ್ ಫಸ್ಟ್ ಸೆಮ್ಮಲ್ಲಿ ಯಾಕೆ ಇಟ್ಟಿದ್ದಾರೆ, ಇದ್ರ ಉದ್ದೇಶ ಏನು ಅಂತ ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಪ್ಲಿಕೇಶನ್ ಬಗ್ಗೆ, ಪ್ರಿನ್ಸಿಪಲ್ಸ್ ಬಗ್ಗೆ, ಮೆಥಡ್ಸ್ ಬಗ್ಗೆ ನಿಮಗೆ ಹೆಚ್ಚು ನಾಲೆಜ್ ಬರಲಿ ಅನ್ನೋ ಕಾರಣಕ್ಕೆ ಇದನ್ನ ನಿಮಗೆ ಇಲ್ಲಿ ಆ್ಯಡ್ ಮಾಡಿರುವಂಥದ್ದು. ಸೊ ಇಲ್ಲಿ ನೀವು ಟೋಟಲಿ 5 ಯೂನಿಟ್ಸನ್ನು ನೋಡ್ತೀರಿ. ಸೊ ಅವುಗಳು ಯಾವ್ಯಾವುದು, ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಬರುವಂತಹ ಮೊದಲನೇ ಯೂನಿಟ್ ಅಂತ ಅಂದರೆ ಹೈಯರ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್. ಹೈಯರ್ ಆಸ್ಪೆಕ್ಟ್ ಪಾರ್ಟ್ನರ್ಶಿಪ್ ಅಕೌಂಟ್ ಅಂತ ಅಂದರೆ ನೀವು ಸೆಕೆಂಡ್ ಇಯರಲ್ಲೇ ಕಲ್ತಿದ್ದೀರಿ ಹೌದಾ ಪಾರ್ಟ್ನರ್ಶಿಪ್ ಬಗ್ಗೆ. ಅಲ್ಲಿ ಡಿಸೊಲ್ಯೂಷನ್ ಅನ್ನೋದನ್ನು ಕಲ್ತಿರ್ತೀರಿ. ಸೊ ಇದು ಒಂದು ರೀತಿಯಲ್ಲಿ ಕಂಟಿನ್ಯೂ ಪಾರ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಮೇಯ್ನಾಗಿ ನೋಡುವಂಥದ್ದು ಇನ್ಸಾಲ್ವೆನ್ಸಿ ಬಗ್ಗೆ. ಇನ್ಸಾಲ್ವೆನ್ಸಿ ಅನ್ನೋದು ಕೂಡ ಒಂದು ರೀಸನ್ ಆಗುತ್ತೆ ಡಿಸೊಲ್ಯೂಷನಿಗೆ. ಸೊ ಡಿಸೊಲ್ಯೂಷನ್ ಅಂದರೆ ಏನು? ಡಿಸೊಲ್ಯೂಷನ್ ಅಂತ ಅಂದರೆ ಫರ್ಮ್ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನು ಮಾಡ್ತಾ ಇರ್ತಾರೆ ಅದನ್ನ ಕ್ಲೋಸ್ ಮಾಡುವಂಥದ್ದು. ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಎ ಪಾರ್ಟ್ನರ್ಶಿಪ್ ಆ್ಯಂಡ್ ಪಾರ್ಟ್ನರ್ಸ್ ಡು ನಾಟ್ ಕಂಟಿನ್ಯೂ ದ ಫಾರ್ಮ್. ಅವ್ರೇನು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದನ್ನ ಅವರು ಡಿಸ್ಕಂಟಿನ್ಯೂ ಮಾಡ್ತಾರೆ. ಏನಾದರೂ ಒಂದು ರೀಸನ್ ಇರ್ಬೋದು, ಅದನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ ಮತ್ತು ಪ್ರಾಫಿಟ್ ಅಥವಾ ಲಾಸ್ ಏನು ಬರುತ್ತೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ. ಸೊ ಇದಕ್ಕೆ ನಾವು ಡಿಸೊಲ್ಯೂಷನ್ ಅಂತ ಕರಿತೀವಿ. ಆ ಡಿಸೊಲ್ಯೂಷನಿಗೆ ಒಂದು ರೀಸನ್ ಇನ್ಸಾಲ್ವೆನ್ಸಿನೂ ಆಗುತ್ತೆ. ಹಾಗಾದರೆ ಇನ್ಸಾಲ್ವೆನ್ಸಿ ಅಂದರೆ ಏನು? ಇನ್ಸಾಲ್ವೆನ್ಸಿ ಅಂತ ಅಂದರೆ ದಿವಾಳಿ ಆಗೋದು ಅಂತ ಅರ್ಥ. ಅಂದರೆ ಇಲ್ಲಿ ಫರ್ಮ್ ಇನ್ಸಾಲ್ವೆಂಟ್ ಆಗೋದು ಇರುತ್ತೆ, ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗೋದು ಇರುತ್ತೆ. ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗೋದು ಅಂತ ಅಂದರೆ ಔಟ್ಸೈಡರ್ ಅಮೌಂಟನ್ನು ಪೇ ಮಾಡಬೇಕಾಗಿ ಬರುತ್ತೆ. ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದರೆ ಲ್ಯಾಬಿಲಿಟೀಸ್ಗಳನ್ನು ಪೇ ಮಾಡಬೇಕಾಗಿ ಬರುತ್ತೆ. ಹಾಗೇನಾದರೂ ಒಬ್ಬ ಪಾರ್ಟ್ನರ್ ಲ್ಯಾಬಿಲಿಟಿನ ಪೇ ಮಾಡೋದಕ್ಕೆ ಫೇಲ್ ಆದ ಅಂತ ಅಂದರೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಉಳಿದಿರೋ ಪಾರ್ಟ್ನರ್ಸಿಗೆ ಶಿಫ್ಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಲ್ಯಾಬಿಲಿಟಿ ಜಾಯಿಂಟ್ ಮತ್ತು ಅನ್ಲಿಮಿಟೆಡ್ ಇರುತ್ತೆ. ಹಾಗೂ ಒಂದೊಮ್ಮೆ ಎಲ್ಲ ಪಾರ್ಟ್ನರ್ಸು ಲ್ಯಾಬಿಲಿಟಿನ ಪೇ ಮಾಡೋದಕ್ಕೆ ಫೇಲ್ ಆದರು ಅಂತ ಅಂದರೆ ಆಗ ಫರ್ಮ್ ಇನ್ಸಾಲ್ವೆಂಟ್ ಆಗುತ್ತೆ ಅಂತ ಹೇಳಿ ಅರ್ಥ. ಅಂಥ ಸಿಚುವೇಶನಲ್ಲೂ ಕೂಡ ಡಿಸೊಲ್ಯೂಷನ್ ಆಗುತ್ತೆ. ಸೊ ಅದನ್ನ ನೀವು ಇಲ್ಲಿ ಸ್ಟಡಿ ಮಾಡ್ತೀರಿ. ಗಾರ್ನರ್ ವರ್ಸಸ್ ಮೊರೆ ರೂಲ್ ಇದನ್ನು ಅಪ್ಲೈ ಮಾಡೋದ್ರ ಬಗ್ಗೆ ಸ್ಟಡಿ ಮಾಡ್ತೀರಿ. ಗಾರ್ನರ್ ವರ್ಸಸ್ ಮೊರೆ ರೂಲ್ ಅಂದರೆ ಏನು, ಇದು ಹೇಗೆ ಇಂಪ್ಲಿಮೆಂಟ್ ಆಯಿತು ಅನ್ನೋದನ್ನು ಸ್ಟಡಿ ಮಾಡ್ತೀರಿ. ಆ್ಯಂಡ್ ಅದರ ಅಪ್ಲಿಕೇಶನ್ ಬಗ್ಗೆನೂ ಸ್ಟಡಿ ಮಾಡ್ತೀರಿ. ನೆಕ್ಸ್ಟ್ ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಪೀಸ್ ಮೇಲ್ ಡಿಸ್ಟ್ರಿಬ್ಯೂಷನ್. ಸೊ ಪೀಸ್ ಮೇಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು? ಸೊ ಇಲ್ಲಿ ಡಿಸೊಲ್ಯೂಷನ್ ಒಂದು ಪ್ರೊಸೆಸ್ ನಡೆಯುತ್ತೆ ಹೌದಾ. ಡಿಸೊಲ್ಯೂಷನ್ ಅಂತ ಅಂದರೆ ಕ್ಲೋಸಿಂಗ್ ಡೌನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಹೌದಾ. ಈ ಒಂದು ಎಂಟೈರ್ ಪಾರ್ಟ್ನರ್ಶಿಪ್ನ ಕ್ಲೋಸ್ ಮಾಡೋ ಟೈಮಲ್ಲಿ ಕೆಲವು ಪ್ರೊಸೆಸ್ಗಳು ನಡೆಯುತ್ತೆ. ಏನದು ಪ್ರೊಸೆಸ್? ಅಲ್ಲಿ ಇರುವಂಥ ಅಸೆಟ್ಗಳನ್ನೆಲ್ಲ ಸೇಲ್ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ಅಸೆಟ್ಗಳನ್ನು ಸೇಲ್ ಮಾಡಿ ಅದರಿಂದ ಬಂದಂಥ ದುಡ್ಡುಗಳಿಂದ ಲಯಬಿಲಿಟಿಗಳನ್ನು ಪೇ ಮಾಡ್ತಾರೆ. ಲ್ಯಾಬಿಲಿಟಿ ಅನ್ನೋದು ನಾವು ಪೇ ಮಾಡುವಂಥದ್ದು ಹೌದಾ, ಅದು ಒಂದು ಆಬ್ಲಿಗೇಷನ್ ಆಗಿರುತ್ತೆ. ಸೊ ಪೇ ಮಾಡ್ತಾರೆ. ಹಾಗಂತ ಅಂದರೆ ನಾವು ಹೇಗೆ ಔಟ್ಸೈಡರಿಗೆ ಅಮೌಂಟನ್ನು ಪೇ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಔಟ್ಸೈಡರ್ ಅಂತ ಅಂದರೆ ಇಲ್ಲಿ ಕ್ರೆಡಿಟರ್ ಆಗ್ಬೋದು ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗ್ಬೋದು ಅಥವಾ ಎನಿ ಎಕ್ಸ್ಟರ್ನಲ್ ಲ್ಯಾಬಿಲಿಟಿ. ಇವುಗಳನ್ನು ಹೇಗೆ ಪೇ ಮಾಡ್ತೀವಿ ಅನ್ನೋದನ್ನು ನೀವು ಇಲ್ಲಿ ಕಲಿತೀರಿ. ಇಲ್ಲಿ 2 ಮೆಥಡ್ ಬರುತ್ತೆ, ಅದನ್ನ ಯೂಸ್ ಮಾಡಿ ನೀವು ಹೇಗೆ ಪೇಮೆಂಟ್ ಮಾಡ್ತಾರೆ, ಅದರ ಪ್ರೊಸೆಸ್ ಏನು, ಅದ್ರ ಬಗ್ಗೆ ಎಲ್ಲ ನೋಡ್ತೀರಿ. ಇನ್ನು ನೆಕ್ಸ್ಟ್ ಬರುವಂಥ ಯೂನಿಟ್ ಅಂತ ಅಂದರೆ ಹೈಯರ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ ಸೆಕೆಂಡ್. ಹಾಗಂತ ಅಂದರೆ ಇಲ್ಲಿ ನೀವು ಮೇಯ್ನಾಗಿ ನೋಡೋದು ಏನು ಪಾರ್ಟ್ನರ್ಶಿಪ್ ಫರ್ಮ್ ಇರುತ್ತೆ ಅದು ಕಂಪನಿಯ ಫಾರ್ಮಲ್ಲಿ ಕನ್ವರ್ಟ್ ಆಗೋದು. ಇನ್ನೂ ಈಸಿಯಾಗಿ ಹೇಳಬೇಕು ಅಂತ ಅಂದರೆ ಏನು ಪಾರ್ಟ್ನರ್ಶಿಪ್ ಫರ್ಮ್ ಇರುತ್ತೆ ಅದು ಕಂಪನಿಗೆ ಸೇಲ್ ಆಗುವಂಥದ್ದು ಅಂತ ಹೇಳ್ಬೋದು. ನೋಡಿ ಇಲ್ಲಿ ಸೇಲ್ ಆಫ್ ಎ ಫರ್ಮ್ ಟು ಎ ಕಂಪನಿ ಅಂದರೆ ಫರ್ಮ್ ಅಂತ ಅಂದರೆ ಇಲ್ಲಿ ಏನು ಪಾರ್ಟ್ನರ್ಶಿಪ್ ಫರ್ಮ್ ಕಂಪನಿಗೆ ಸೇಲ್ ಆಗುವಂಥದ್ದು ಅಂತ ಹೇಳಿ ಅರ್ಥ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸನ್ನೆಲ್ಲ ನೀವಿಲ್ಲಿ ನೋಡ್ತೀರಿ. ಇನ್ನು ನೆಕ್ಸ್ಟ್ ಬರುವಂಥದ್ದು 3ನೇ ಚಾಪ್ಟರ್, ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್ ಬಗ್ಗೆ ನೀವು ಫಸ್ಟ್ ಇಯರಲ್ಲೇ ಕಲ್ತಿರ್ತೀರಿ ಹೌದಾ. ಇದು ಬೇಸಿಕ್ ಆಗಿರುತ್ತೆ. ಸೊ ಇಲ್ಲಿ ನೀವು ಅದರ ನೀಡ್ ಬಗ್ಗೆ ನೋಡ್ತೀರಿ. ನಾವು ಯಾಕೆ ಸಿಂಗಲ್ ಎಂಟ್ರಿ ಸಿಸ್ಟಮಿಂದ ಡಬಲ್ ಎಂಟ್ರಿ ಸಿಸ್ಟಮಿಗೆ ಕನ್ವರ್ಷನ್ ಮಾಡ್ತೀವಿ ಅದ್ರ ಬಗ್ಗೆ ನೋಡ್ತೀವಿ. ಮತ್ತು ಸ್ಟೆಪ್ಗಳ ಬಗ್ಗೆ ಕಲಿತೀರಿ, ಹೇಗೆ ಕನ್ವರ್ಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ತೀರಿ. ಮತ್ತು ಅದಕ್ಕೆ ರಿಲೇಟೆಡ್ ಆಗಿ ಕೆಲವು ಪ್ರಾಬ್ಲಮ್ಸ್ಗಳನ್ನು ಇಲ್ಲಿ ನೀವು ಸಾಲ್ವ್ ಮಾಡ್ತೀರಿ. ಇನ್ನು ನೆಕ್ಸ್ಟ್ ಚಾಪ್ಟರ್ ಅಂತ ಅಂದರೆ ಅಕೌಂಟಿಂಗ್ ಆಫ್ ಜಾಯಿಂಟ್ ವೆಂಚರ್.
ಈ ಜಾಯಿಂಟ್ ವೆಂಚರ್ ಅಂದರೆ ಏನು ಹಾಗಿದ್ರೆ? ಜಾಯಿಂಟ್ ವೆಂಚರ್ ಇದು ಪಾರ್ಟ್ನರ್ಶಿಪ್ ಥರನೇ, ಆದರೆ ಇಲ್ಲಿ ಪಾರ್ಟ್ನರ್ಶಿಪ್ ಥರ ಬಿಸ್ನೆಸ್ ಕಂಟಿನ್ಯೂ ಆಗಿರೋದಿಲ್ಲ. ಹಾಗಂತ ಅಂದರೆ ಇಲ್ಲಿ ನೋಡ್ರಿ, ಜಾಯಿಂಟ್ ಆ್ಯಂಡ್ ವೆಂಚರ್ 2 ವರ್ಡ್ ಇದೆ, ಹೌದಾ? ಜಾಯಿಂಟ್ ಅಂತ ಅಂದರೆ 2 or more ಪರ್ಸನ್, ವೆಂಚರ್ ಅಂತ ಅಂದರೆ ಬಿಸ್ನೆಸ್, 2 ಅಥವಾ 2ಕ್ಕಿಂತ ಜಾಸ್ತಿ ವ್ಯಕ್ತಿಗಳು ಸೇರಿ ಬಿಸ್ನೆಸ್ ಮಾಡುವಂಥದ್ದು. ಆದರೆ ಜಾಯಿಂಟ್ ವೆಂಚರ್ ಮತ್ತು ಪಾರ್ಟ್ನರ್ಶಿಪ್ಗೆ ಇರುವಂಥ ಡಿಫ್ರೆನ್ಸಸ್ ಏನು ಹಾಗಿದ್ರೆ? ಪಾರ್ಟ್ನರ್ಶಿಪ್ ಅನ್ನೋದು ಲಾಂಗ್ ಟರ್ಮ್ವರೆಗೆ ಇರುತ್ತೆ, ಜಾಯಿಂಟ್ ವೆಂಚರ್ ಅನ್ನೋದು ಶಾರ್ಟ್ ಟರ್ಮ್. ಹಾಗಂತ ಅಂದರೆ ಕೆಲವು ಸ್ಪೆಸಿಫಿಕ್ ಪ್ರಾಜೆಕ್ಟ್ ಸಲುವಾಗಿ ವರ್ಕ್ ಮಾಡುವಂಥದ್ದು ಅಥವಾ ಸೀಸನಲ್ಲಿ ವರ್ಕ್ ಮಾಡುವಂಥದ್ದು ಈ ಥರ ಇರುತ್ತೆ. ಆ ಪ್ರಾಜೆಕ್ಟ್ ಮುಗ್ದಿದ ತಕ್ಷಣನೋ ಅಥವಾ ಆ ಒಂದು ವರ್ಕ್ ಮುಗ್ದಿದ ತಕ್ಷಣನೋ ಇವ್ರ ಮಧ್ಯೆ ಯಾವುದೇ ರೀತಿ ಒಂದು ಆ್ಯಕ್ಟಿವಿಟೀಸ್ಗಳು ಇರೋದಿಲ್ಲ. ಇದಕ್ಕೆ ನಾವೇನು ಹೇಳ್ತೀವಿ? ಜಾಯಿಂಟ್ ವೆಂಚರ್. ಸೊ ಇಲ್ಲಿ ನೀವೇನು ಮಾಡ್ತೀರಿ? ಜಾಯಿಂಟ್ ವೆಂಚರ್ಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸ್ಟಡಿ ಮಾಡ್ತೀರಿ ಮತ್ತು ಥಿಯರಿ ಆಸ್ಪೆಕ್ಟ್ಗಳನ್ನು ನೋಡ್ತೀರಿ. ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಟಾಪಿಕ್, ಇದು ರಾಯಲ್ಟಿ ಅಕೌಂಟ್ಸ್. ರಾಯಲ್ಟಿ ಅಕೌಂಟ್ಸ್ ಅಂದರೆ ಏನು ಹಾಗಿದ್ರೆ? ರಾಯಲ್ಟಿ ಅಂತ ಅಂದರೆ ಒಂದು ರೀತಿಯ ರೆಂಟ್ ಅಂತ ಹೇಳ್ಬೋದು. ನಾವು ಬೇರೆಯವರ ಪ್ರಾಪರ್ಟೀಸ್ಗಳನ್ನು ನಾವು ಯೂಸ್ ಮಾಡಿಕೊಂಡಾಗ ರೆಂಟನ್ನು ಪೇ ಮಾಡ್ತೀವಿ, ಹೌದಾ? ಅದೇ ರೀತಿಯಲ್ಲಿ ಬೇರೆಯವರ ರೈಟ್ಸನ್ನು ನಾವು ಯೂಸ್ ಮಾಡಿದಾಗಲೂ ಕೂಡ ರೆಂಟನ್ನು ಪೇ ಮಾಡಬೇಕಾಗತ್ತೆ. ಹಾಗಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮ್ಯೂಜಿಷಿಯನ್ ಒಂದು ಟ್ಯೂನನ್ನು ಕಂಡುಹಿಡ್ದಿರ್ತಾರೆ ಅಂತ ಅಂದ್ಕೊಳ್ಳಿ, ಅದು ಅವರ ಕ್ರಿಯೇಟಿವಿಟಿ ಆಗಿರುತ್ತೆ, ಹೌದಾ? ಸೊ ಅದನ್ನು ನಾವು ಯೂಸ್ ಮಾಡಬೇಕು ಅಂತ ಅಂದರೆ ನಾವು ಅವರ ಒಂದು ಕ್ರಿಯೇಟಿವಿಟಿನ ಕಾಪಿ ಮಾಡಿದಾಗತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ನಾವು ಅವ್ರಿಗೆ ಸ್ವಲ್ಪ ಪೇ ಮಾಡಬೇಕಾಗಿ ಬರುತ್ತೆ. ಸೊ ಈ ಥರ ನಾವು ಪೇಮೆಂಟ್ ಮಾಡುವಂಥದ್ದು ರಿಕರಿಂಗ್ ಇನ್ ನೇಚರಲ್ಲಿ ಇರುತ್ತೆ. ಸೊ ನಾವು ಅದನ್ನ ಪೇಮೆಂಟ್ ಮಾಡೋದಕ್ಕೆ ಏನು ಹೇಳ್ತೀವಿ? ರಾಯಲ್ಟಿ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ನೀವು ಈ ಒಂದು ಚಾಪ್ಟರಲ್ಲಿ ಕಲಿತೀರಿ. ಅದರ ಮೀನಿಂಗ್ ಏನು, ಅದರ ಕ್ಯಾಲ್ಕುಲೇಷನ್ ಬಗ್ಗೆ ಕಲಿತೀರಿ. ಸೊ ಇಲ್ಲಿ ಕೆಲವು ಬುಕ್ಸ್ಗಳನ್ನು ಕೊಟ್ಟಿದ್ದಾರೆ, ನೀವು ಯಾವ್ಯಾವ ಬುಕ್ಕನ್ನು ರೆಫರ್ ಮಾಡ್ಬೋದು ಅಂತ ಹೇಳಿ. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು. ನೆಕ್ಸ್ಟ್ ನಾವು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಎಕ್ಸಾಮ್ ಪ್ಯಾಟರ್ನ್ ಅಂತ ಅಂದರೆ ನಿಮಗಿಲ್ಲಿ 80 ಮಾರ್ಕ್ಸಿಗೆ ಪೇಪರ್ ಇರುತ್ತೆ, 3 hours ಟೈಮ್ ಇರುತ್ತೆ. ಸೊ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡಿ. 3 ಸೆಕ್ಷನಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಫಸ್ಟು ಸೆಕ್ಷನ್ ಎ ಅಂತ ಬರುತ್ತೆ. ಸೆಕ್ಷನ್ ಎಯಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಎಷ್ಟು ಕ್ವಶನ್ಸ್ಗೆ ಅಟೆಂಡ್ ಮಾಡಬೇಕು? ನೀವಿಲ್ಲಿ 10 ಕ್ವಶನ್ನೇ ಅಟೆಂಡ್ ಮಾಡಬೇಕು. ಟೋಟಲಿ ನಿಮ್ಗೆ ಅಲ್ಲಿಂದ 20 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ಟೋಟಲ್ ಎಷ್ಟು ಕ್ವಶನ್ನ ಕೊಟ್ಟಿರ್ತಾರೆ ಹಾಗಿದ್ರೆ? 12 ಕ್ವಶನನ್ನು ಕೊಟ್ಟಿರ್ತಾರೆ, ಬಟ್ ನೀವು ಅದರಲ್ಲಿ ಕೇವಲ 10 ಕ್ವಶನ್ನೇ ಅಟೆಂಡ್ ಮಾಡಿದರೆ ಆಯಿತು. ಅಂದರೆ ನಿಮ್ಗೆ ಇಲ್ಲೂ ಕೂಡ ಚಾಯ್ಸ್ ಸಿಗುತ್ತೆ. ನೆಕ್ಸ್ಟ್ ಬರುವಂತಹ ಸೆಕ್ಷನ್ ಬಿ. ಈ ಒಂದು ಸೆಕ್ಷನಲ್ಲಿ ನಿಮಗೆ 5 ಮಾರ್ಕ್ಸಿಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಇಲ್ಲಿ ನೀವು ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕಾಗತ್ತೆ? 3 ಕ್ವಶನ್ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಟೋಟಲಿ ಈ ಒಂದು ಸೆಕ್ಷನಿಂದ 15 ಮಾರ್ಕ್ಸ್ ಬರುತ್ತೆ ನಿಮಗೆ. ಈ ಸೆಕ್ಷನಲ್ಲಿ ಟೋಟಲ್ ಎಷ್ಟು ಕ್ವಶನ ಕೇಳಿರ್ತಾರೆ? 6 ಕ್ವಶನನ್ನು ಕೇಳಿರ್ತಾರೆ. ಅದರಲ್ಲಿ ನೀವು 3 ಕ್ವಶನ ಅಟೆಂಡ್ ಮಾಡಿದರೆ ಆಯಿತು. ಸೊ ಇಲ್ಲೂ ಅಷ್ಟೇ ನಿಮಗೆ ಚಾಯ್ಸ್ ಸಿಗತ್ತೆ. ನೆಕ್ಸ್ಟ್ ಸೆಕ್ಷನ್ ಸಿ. ಇದು ಇಂಪಾರ್ಟೆಂಟ್ ಸೆಕ್ಷನ್ ಆಗುತ್ತೆ. ಯಾಕೆ ಅಂತಂದರೆ ಈ ಸೆಕ್ಷನಲ್ಲಿ ನಿಮಗೆ ಪ್ರತಿಯೊಂದು ಕ್ವಶನು 15 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಎಷ್ಟು ಕ್ವಶನ ಅಟೆಂಡ್ ಮಾಡಬೇಕು? ಇಲ್ಲಿ ನೀವು 3 ಕ್ವಶನ ಅಟೆಂಡ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಇಲ್ಲೂ ಅಷ್ಟೇ ನಿಮಗೆ 6 ಕ್ವಶನ ಟೋಟಲಿ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 3 ಕ್ವಶನ ಅಟೆಂಡ್ ಮಾಡಿದರೆ ಆಯಿತು. ಬಟ್ ಇಲ್ಲಿ ಒಂದು ಕಂಡೀಷನ್ ಇರುತ್ತೆ. ಕ್ವಶನ್ ನಂಬರ್ 13 ಏನಿರುತ್ತೆ, ಇದು ಕಂಪಲ್ಸರಿ ಕ್ವಶನ್ ಆಗಿರುತ್ತೆ. ಅಂದರೆ ಕೇಸ್ ಸ್ಟಡಿ ಕ್ವಶನ್ ಆಗಿರುತ್ತೆ. ಇದು ಕಂಪಲ್ಸರಿ ಇರುತ್ತೆ. ಇದನ್ನ ನೀವು ಸಾಲ್ವ್ ಮಾಡಬೇಕು. ಸೊ ಈ ಥರ ನಿಮ್ಮ ಪ್ಯಾಟರ್ನ್ ಇರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಪ್ರತಿ ಸೆಕ್ಷನಲ್ಲೂ ನಿಮಗೆ ಚಾಯ್ಸ್ಗಳು ಸಿಗುತ್ತೆ, ಹೌದಾ? ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡೋದ್ರಿಂದ ನೀವು ಜಾಸ್ತಿ ಸ್ಕೋರನ್ನು ಮಾಡ್ಬೋದು. ಹಾಗಿದ್ರೆ ಯಾವ್ಯಾವ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ನಿಮಗೆ ಒಂದಂತೂ ಕ್ಲಿಯರ್ ಆಗಿರುತ್ತೆ. ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನೋಡಿದಾಗ ಅಲ್ಲಿ ನಿಮಗೆ ಚಾಯ್ಸ್ ಸಿಗುತ್ತೆ, ಹೌದಾ? ಹಾಗಾಗಿ ನೀವು ಯಾವ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಇದೆ ಅಂತ ನೋಡಿಕೊಂಡು ಸ್ಟಡಿ ಮಾಡೋದ್ರಿಂದ ಎಕ್ಸಾಮಲ್ಲಿ ಜಾಸ್ತಿ ಸ್ಕೋರನ್ನು ಮಾಡ್ಬೋದು. ಈಗ ನೀವಿಲ್ಲಿ ನೋಡ್ಬೋದು, ಹೈಯರ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂತ ಇದೆ, ಹೌದಾ? ಈ ಚಾಪ್ಟರಲ್ಲಿ ನಿಮಗೆ ಪೀಸ್ ಮೇಲ್ ಡಿಸ್ಟ್ರಿಬ್ಯೂಷನ್ ಮತ್ತು ಇನ್ಸಾಲ್ವೆನ್ಸಿ 2 ಟಾಪಿಕ್ ಸಪ್ರೇಟಾಗಿ ಕ್ವಶನ್ಸ್ ಬರುತ್ತೆ. ಅಂದರೆ ಈಗ 15 ಮಾರ್ಕ್ಸ್ ಸೆಕ್ಷನನ್ನೇ ತೊಗೊಳ್ತೇನೆ ನಾನು. ಅಂದರೆ ಸೆಕ್ಷನ್ ಸಿ 15 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಪೀಸ್ ಮೇಲ್ ಡಿಸ್ಟ್ರಿಬ್ಯೂಷನಿಂದ 1 ಕ್ವಶನ್ ಬರುತ್ತೆ, ಇನ್ಸಾಲ್ವೆನ್ಸಿಯಿಂದ 1 ಕ್ವಶನ್ ಬರುತ್ತೆ. ಓಕೆನಾ? ಅದು ಬಿಟ್ಟು 5 ಮಾರ್ಕ್ಸ್ ಸೆಕ್ಷನಲ್ಲೂ ಕೂಡ ಕ್ವಶನ್ಸ್ ಬರುತ್ತೆ. ಆ್ಯಂಡ್ 2 ಮಾರ್ಕ್ಸ್ ಕ್ವಶನಲ್ಲೂ ಕೂಡ ಮಿನಿಮಮ್ 3 ಕ್ವಶನ್ಸ್ ಈ ಒಂದು ಚಾಪ್ಟರಿಂದ ಬರುತ್ತೆ. ಸೊ ಹಾಗೆ ನೋಡಿದರೆ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 15 ಮಾರ್ಕ್ಸ್ ಸೆಕ್ಷನಿಂದನೂ 2 ಕ್ವಶನ್ ನೀವಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಅಲ್ಲಿ ಇರೋದೇ 3 ಕ್ವಶನ್ ನೀವು ಅಟೆಂಡ್ ಮಾಡಬೇಕು, ಹೌದಾ? ಸೊ ಅದರಲ್ಲಿ ಕ್ವಶನ್ ನಂಬರ್ 13 ಕಂಪಲ್ಸರಿ ಕ್ವಶನ್ ಆಗಿರುತ್ತೆ. ಸೊ ಈ ಒಂದು ಚಾಪ್ಟರ್ನ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೋದ್ರಿಂದ ನೀವು ಎಲ್ಲ ಸೆಕ್ಷನಲ್ಲೂ ಕೂಡ ಕ್ವಶನ್ಸನ್ನು ಆಲ್ಮೋಸ್ಟ್ ಅಟೆಂಡ್ ಮಾಡ್ಬೋದು. ಸೊ ಇದಕ್ಕೆ ಮೊದಲನೇ ಇಂಪಾರ್ಟೆನ್ಸ್ನ ಕೊಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅಂದರೆ ಅಕೌಂಟ್ಸ್ ಆಫ್ ಜಾಯಿಂಟ್ ವೆಂಚರ್. ಸೊ ಈ ಒಂದು ಚಾಪ್ಟರ್ ಮೇಲೆ ನಿಮಗೆ 15 ಮಾರ್ಕ್ಸಿಗೂ 1 ಕ್ವಶನ್ ಕ್ಯಾರಿ ಆಗುತ್ತೆ, 5 ಮಾರ್ಕ್ಸಿಗೂ 1 ಕ್ವಶನ್ ಕ್ಯಾರಿ ಆಗುತ್ತೆ. ಆ್ಯಂಡ್ ಥಿಯರಿ ಪಾರ್ಟ್ ಅಂದರೆ ಸೆಕ್ಷನ್ ಎಯಲ್ಲೂ ಕೂಡ ಕ್ವಶನ್ ಕ್ಯಾರಿ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಯೂನಿಟ್ 5 ರಾಯಲ್ಟಿ ಅಕೌಂಟ್ ಅಂತ ಬರುತ್ತೆ. ಸೊ ಇಲ್ಲೂ ಅಷ್ಟೇ ನಿಮಗೆ
15 ಮಾರ್ಕ್ಸ್ ಸೆಕ್ಷನಲ್ಲೂ ಒಂದು ಕ್ವಶನ್ ಕ್ಯಾರಿ ಆಗುತ್ತೆ, 5 ಮಾರ್ಕ್ಸ್ ಸೆಕ್ಷನಲ್ಲೂ ಒಂದು ಕ್ವಶನ್ ಕ್ಯಾರಿ ಆಗುತ್ತೆ ಆ್ಯಂಡ್ ಥಿಯರಿಯಲ್ಲೂ ಕೂಡ ಅಂದರೆ ಸೆಕ್ಷನ್ ಎ ಯಲ್ಲೂ ಕೂಡ ಕ್ವಶನ್ ಕ್ಯಾರಿ ಆಗುತ್ತೆ. ಸೊ ಈ 3 ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋದ್ರಿಂದ ನೀವು ಹೈಯೆಸ್ಟ್ ಸ್ಕೋರನ್ನು ಮಾಡ್ಬೋದು. ಅದು ಬಿಟ್ಟು ಈ ಚಾಪ್ಟರ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ವಾ, ಈ ಚಾಪ್ಟರಿಂದನೂ ಕೂಡ ಕ್ವಶನ್ಸ್ಗಳು ಕ್ಯಾರಿ ಆಗುತ್ತೆ, ಬಟ್ ಚಾಯ್ಸ್ ಇರೋದ್ರಿಂದ ನೀವು ಅದನ್ನ ಚಾಯ್ಸಿಗೆ ತೊಗೊಳ್ಬೋದು. ಅಷ್ಟೇ ಅಲ್ಲ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ ನಾಲೆಜ್ ಪಾಯಿಂಟ್ ಆಫ್ ವ್ಯೂ ಇಂದ, ಹಾಗಾಗಿ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡಿ. ಬಟ್ ನೀವು ಓದ್ಕೊಳ್ಳುವಾಗ ಸ್ಕೋರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡುವಾಗ ಈ 3 ಚಾಪ್ಟರ್ಗೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಟ್ಕೊಂಡ್ರೆ ಒಳ್ಳೆಯದು. ಈ ಎಲ್ಲ ಅನಾಲಿಸಿಸ್ ನಾನು ಪ್ರೀವಿಯಸ್ ಒಂದು ಕ್ವಶನ್ ಪೇಪರ್ಸ್ನ ನೋಡಿ ಮಾಡಿರೋದು. ನೀವು ಬೇಕಿದ್ರೆ ಕ್ವಶನ್ ಪೇಪರ್ನ ನೋಡಿ ಅನಲೈಸ್ ಮಾಡಿಕೊಂಡು ನಿಮಗೆ ಯಾವ ಚಾಪ್ಟರ್ ತುಂಬ ಈಸಿ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ, ಸ್ಕೋರ್ ಪಾಯಿಂಟ್ ಆಫ್ ವ್ಯೂಯಿಂದ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಓದ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇರೋದೇ 80 ಮಾರ್ಕ್ಸ್ ಪೇಪರ್, ಹೌದಾ? 80 ಮಾರ್ಕ್ಸ್ ಅಂತ ಅಂದರೆ ನಿಮ್ಗೆ ಇಲ್ಲಿ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಸೊ ಈ 80 ಮಾರ್ಕ್ಸಲ್ಲಿ ನೀವು ಜಾಸ್ತಿ ಸ್ಕೋರನ್ನು ಮಾಡ್ಕೊಳ್ಬೋದು ಈ 3 ಚಾಪ್ಟರ್ನ ಸ್ಟಡಿ ಮಾಡ್ಕೊಳ್ಳೋದ್ರಿಂದ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದರೆ ಈ ವಿಡಿಯೋನ ಶೇರ್ ಮಾಡಿ.